ಪಂಚ ಗ್ಯಾರಂಟಿ ಯೋಜನೆಯಿಂದ ಬಡವರ ಬದುಕು ಸಂಜೀವಿನಿಯಾಗಿದೆ. ಅಧಿಕಾರಿಗಳು ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಜತೆಗೆ ಗ್ರಾಮ ಮಟ್ಟದಲ್ಲಿ ಗ್ಯಾರಂಟಿ ಗ್ರಾಮ ವಿಲೇವಾರಿ ಸಭೆ ಆಯೋಜಿಸಬೇಕು ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಜಿಲ್ಲಾಡಳಿತಕ್ಕೆ ಸೂಚಿಸಿದರು. ಪಾಂಡವಪುರ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸಿಂಹಪಾಲು ಅನುದಾನ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದರು. ಬಡವರು ಯಾವುದೇ ಕಾರಣಕ್ಕೂ ಹಸಿವಿನಲ್ಲಿ ನೋವು ಅನುಭವಿಸಬಾರದು. ಬಡವರ ಹೊಟ್ಟೆ ತುಂಬಿದರೆ ಅವರಿಗೆ ಕೆಲಸ ಮಾಡಲು ಶಕ್ತಿ ದೊರೆಯುತ್ತದೆ ಎಂಬ ಕಾರಣಕ್ಕೆ ಸರ್ಕಾರ ಮೊದಲ ಆದ್ಯತೆ ನೀಡಿ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹೀಗಾಗಿ ನ್ಯಾಯಬೆಲೆ ಅಂಗಡಿಗಳು ಬಡವರಿಗೆ ಪಡಿತರ ನೀಡುವ ಸ್ಥಳ, ಸರಿಯಾದ ತೂಕ ಹಾಗೂ ಗುಣಮಟ್ಟದ ಪಡಿತರ ಬಡವರಿಗೆ ದೊರಕಬೇಕು. ಅಧಿಕಾರಿಗಳು ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಯಾವುದೇ ಕಾರಣಕ್ಕೂ ಬಡವರು ಸರ್ಕಾರದ ಯೋಜನೆಯಿಂದ ವಂಚನೆಗೆ ಆಗಬಾರದು ಎಂದರು. ನ್ಯಾಯಬೆಲೆ ಅಂಗಡಿಯವರಿಗೆ ಪಡಿತರ ವಿತರಣೆಗೆ ಅವರಿಗೆ ಕಮಿಷನ್ ನೀಡಲಾಗುತ್ತಿದೆ. ಹೆಚ್ಚುವರಿಯಾಗಿ ಪಡಿತರ ಕಾರ್ಡುದಾರರಿಗೆ ಹಣ ವಸೂಲಿ ಮಾಡುವುದು ಕಾನೂನು ಬಾಹಿರ. ಈ ಬಗ್ಗೆ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಭೆ ನಡೆಸಿ ನಿರ್ದೇಶನ ನೀಡಬೇಕು ಎಂದರು. ಪಡಿತರ ಚೀಟಿಯಲ್ಲಿರುವ ಎಲ್ಲ ಸದಸ್ಯರು 80 ವರ್ಷ ಮೇಲ್ಪಟ್ಟವರಿದ್ದಲ್ಲಿ ಅವರಿಗೆ ಮನೆಗೆ ಪಡಿತರ ತಲುಪಿಸಲು ಅವಕಾಶವಿರುತ್ತದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಾಹಿತಿ ನೀಡಿ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಎಂದರು. ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿ 1422 ಫಲಾನುಭವಿಗಳು ಐಟಿ, ಜಿಎಸ್ಟಿ ಪಾವತಿದಾರರು ಎಂದು ಗೃಹಲಕ್ಷ್ಮಿ ಹಣ ಸ್ಥಗಿತಗೊಳಿಸಲಾಗಿದೆ. ಇದನ್ನು ಸರಿಪಡಿಸಿದರೆ 100% ಸಾಧನೆಯಾಗುತ್ತದೆ. ಜಿಲ್ಲೆಯಲ್ಲಿ 1422 ಮಹಿಳೆಯರು ಜಿಎಸ್ಟಿ ಅಥವಾ ಐಟಿ ಪಾವತಿದಾರರಲ್ಲ ಎಂದು ದೃಢೀಕರಣ ನೀಡಿದರೆ ರಾಜ್ಯ ಮಟ್ಟದಲ್ಲಿ ಚರ್ಚಿಸಿ ಸಮಸ್ಯೆ ಪರಿಹರಿಸಲಾಗುವುದು ಎಂದರು. ಯುವಶಕ್ತಿ ದೇಶದ ಅಭಿವೃದ್ಧಿಯ ಶಕ್ತಿ. ಯುವ ನಿಧಿ ಯೋಜನೆಯ ಬಗ್ಗೆ ಹೆಚ್ಚು ಪ್ರಚಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಅರ್ಹರನ್ನು ಯುವ ನಿಧಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಸೂಚಿಸಿದರು. ಜಿಲ್ಲಾ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯ ರುದ್ರಪ್ಪ ಮಾತನಾಡಿ, ಸರಿಯಾದ ಸಮಯಕ್ಕೆ ನ್ಯಾಯಬೆಲೆ ಅಂಗಡಿಗಳಿಗೆ ಪಡಿತರ ತಲುಪಿಸಬೇಕು. ಇಲ್ಲವಾದಲ್ಲಿ ಬಡವರಿಗೆ ತೊಂದರೆಯಾಗುತ್ತದೆ ಹಾಗೂ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಸಂದರ್ಭದಲ್ಲಿ ಹಾಗೂ ಸಾಲ ಪಡೆಯುವ ಸಂದರ್ಭದಲ್ಲಿ ಪ್ಯಾನ್ ಕಾರ್ಡ್ ಪಡೆದು ಆಧಾರ್ ಜತೆ ಲಿಂಕ್ ಮಾಡಲಾಗುತ್ತದೆ. ಇದರಿಂದ ಅವರು ಐಟಿ ಪಾವತಿದಾರರು ಎಂದು ಬಿಂಬಿಸುತ್ತಿದೆ ಎಂದರು. ಇದಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಪ್ರತಿಕ್ರಿಯಿಸಿ, ಸದರಿ ಮಾಹೆಯಲ್ಲಿ ಅಕ್ಕಿಯ ಜೊತೆ ರಾಗಿ ಸಹ ನೀಡಲಾಗುತ್ತಿದೆ. ಇನ್ನು 2 ದಿನದೊಳಗಾಗಿ ಪಡಿತರ ವಿತರಿಸಲಾಗುವುದು. ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಸಂದರ್ಭದಲ್ಲಿ ಪ್ಯಾನ್ ಸಂಖ್ಯೆ ಬೇಕಿರುವುದಿಲ್ಲ. ಈ ಬಗ್ಗೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಿಂದ ಚರ್ಚಿಸಿ ನಿರ್ದೇಶನ ನೀಡಲಾಗುವುದು ಎಂದರು. ಜಿಲ್ಲಾ ಪಂಚಾಯಿತಿ ಮುಖ್ಯ ಸಿಇಒ ಕೆಆರ್ ನಂದಿನಿ ಮಾತನಾಡಿ, 1422 ಮಹಿಳೆಯರ ಮಾಹಿತಿಯನ್ನು ಸಂಗ್ರಹಿಸಿ ಅವರ ಪ್ಯಾನ್ ಹಾಗೂ ಆಧಾರ್ ಸಂಖ್ಯೆ ಪಡೆದು ಜಿಎಸ್ಟಿ ಹಾಗೂ ಆದಾಯ ತೆರಿಗೆ ಕಚೇರಿಯಿಂದ ಸದರಿ ಮಹಿಳೆಯರು ಜಿಎಸ್ಟಿ ಹಾಗೂ ಐಟಿ ಪಾವತಿಸುತ್ತಿಲ್ಲ ಎಂದು ದೃಢೀಕರಣ ಪಡೆಯಲಾಗಿದೆ ಎಂದರು. ಸಭೆಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಚಿಕ್ಕಲಿಂಗಯ್ಯ, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಧನುಷ್, ಪಾಂಡವಪುರ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಚ್ ಕೆ ಕೃಷ್ಣೇಗೌಡ, ತಾಲೂಕು ಪಂಚಾಯಿತಿ ಇಒ ಸುಷ್ಮಾ ಸೇರಿದಂತೆ ಇತರರಿದ್ದರು. ಸಭೆಯ ನಂತರ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು, ಗೃಹಜ್ಯೋತಿ ತಂದಿತ್ತು ಬೆಳಕು, ಗೃಹಲಕ್ಷ್ಮಿ ಕೊಟ್ಟಿತ್ತು ಬದುಕು, ಅಬಲೆಯನ್ನು ಸಬಲೆ ಆಗಿಸಿತು ಶಕ್ತಿ, ಅನ್ನಭಾಗ್ಯ ಹಸಿವನ್ನು ಮುಕ್ತಿಗೊಳಿಸಿತು ಎಂದು ಮಹಿಳೆಯರ ಜೊತೆ ಕವನ ವಾಚನ ಮಾಡಿದರು. ಎಷ್ಟು
ಮೇಡಮ್ ಈಗ ತಾಲೂಕು ಮಟ್ಟದಲ್ಲಿ ನಾವು ಎಲ್ಲ ಗ್ಯಾರಂಟಿ ಸಮಿತಿ ಇದರಲ್ಲೂ ನಾವು ಪ್ರತಿ ಮೀಟಿಂಗಲ್ಲೂ ಹೋಗ್ತಾ ಇದ್ದೀವಿ ಮೇಡಮ್. ಇಲ್ಲೇ 3-4 ಸಲ ಮಾತಾಡಿದ್ರೆ ಈಗ 5 1 2 3 4 5 6 7 ಗೋಡೆ ಇದೆ. ಇಲ್ಲಿ ಮಾತಾಡಿದ್ರೆ ರೀಚ್ ಆಗಲ್ಲ. ನಾವು ಫೀಲ್ಡಿಗೆ ಹೋಗ್ಬೇಕು. ಅವರು ಅಸೆಂಬ್ಲಿ ಟೈಮ್ನಲ್ಲಿ ಲಂಚ್ ಟೈಮ್ನಲ್ಲಿ ಕೇಳ್ಕೊಂಡು ಮಕ್ಕಳನ್ನ ಕೂಡಿಸ್ಬಿಟ್ಟು ಮೋಟಿವೇಟ್ ಮಾಡಬೇಕು. ಒಂದು ಕಾಲೇಜಲ್ಲಿ ಮಾಡಿದ್ವಿ ನಾವು. ಅದೇ ರೀತಿ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯವರಿಗೆ ಹೆಚ್ಚು ಕೊಡಬೇಕು. ಯುವಕರೇ ನಮ್ಮ ದೇಶದ ಭವಿಷ್ಯ ಅಲ್ವಾ? ಯಾವ ರಾಜ್ಯದಲ್ಲೂ ಕೂಡ ಉದ್ಯೋಗ ಇಲ್ದಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಈ ರೀತಿ ಸ್ಟೈಪೆಂಡ್ ಕೊಡ್ತಾ ಇರೋದು, ನಿರುದ್ಯೋಗ ಭತ್ಯೆ ಕೊಡ್ತಾ ಇರೋದು ಪ್ರೋಗ್ರಾಮ್ ಇಲ್ಲ. ದೇಶದಲ್ಲೇ ಮೊದಲು ನಾವು ಮಾಡಿರೋದಿದ್ರು. ಯಾರು ಮಾಡಲಿಲ್ಲ. ಯಾರು ಯುವಕರ ಬಗ್ಗೆ ಯೋಚನೆ ಮಾಡಿಲ್ಲ. 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರಲ್ಲ, ಅವರು ಕೂಡ ಕೊಟ್ಟಿಲ್ಲ. ಅಥವಾ ಏನೇ ಒಂದು ಸಹಾಯ ₹1 ಮಾಡಿಲ್ಲ. ಆದ್ರೆ ಯುವಕರ ಪರವಾಗಿ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ನಾವು. ನಾವು ಒಬ್ಬ ಯುವಕ ಯುವತಿಯನ್ನು ಕೂಡ ವಂಚಿತ ಆಗಬಾರ್ದು ಅನ್ನೋದೇ ನನ್ನ ಆಸೆ. ಆಯ್ತಾ? ನಮ್ಮೆಲ್ಲರ ಆಸೆ. ನಮ್ಮ ಗ್ಯಾರಂಟಿ ಸದಸ್ಯರು ಕರ್ಕೊಂಡು ಹೋಗಿ ಒಂದೊಂದು ಕಾಲೇಜ್ಗೆ ಒಬ್ಬೊಬ್ಬರನ್ನ ನಿಯೋಜನೆ ಮಾಡ್ಬಿಟ್ಟು ನೀವೇ ಅವ್ರಿಗೆ ಕೋಆರ್ಡಿನೇಟರ್ ತರ ನೀವು ಮಾಡ್ಕೊಳ್ಳಿ. ಆ ಕಾಲೇಜಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದು ಮೆಸೇಜ್ ಹೋಗ್ಬೇಕು. ಒಂದು ದಿನ ಒಂದು ಎಕ್ಸಾಮ್ ಇದೆ, ಒಂದು 10 ನಿಮಿಷ ಕ್ವಶನ್ ಪೇಪರ್ ಕೊಟ್ಬಿಟ್ಟು ಅವ್ರಿಗೆ ಅಲ್ಲೇ ಕ್ಲಾಸಲ್ಲೇ ಒಂದಿನ ಏನೋ ಯುವ ನಿಧಿ ಬಗ್ಗೆ ಕೊಡಿ. ಯುವ ನಿಧಿ ಅಂದ್ರೆ ಏನು, ಇದರಲ್ಲಿ ಏನೇನು ಮಾಡ್ತೀವಿ ಅಂತ ಒಂದು ಸಿಂಪಲ್ ಒಂದು 5 ಕ್ವಶನ್ ಫ್ರೇಮ್ ಮಾಡಿಕೊಡಿ. ಒಂದು 5 ಪ್ರೈಸ್ ನಮ್ಮ ಗ್ಯಾರಂಟಿ ಸಮಿತಿಯವರೇ ಕೊಡಿ. ಹೌದಾ ಅಧ್ಯಕ್ಷರೇ? ಆಗ್ಬೋದಾ? ಇದಾಗ್ಬೋದಾ? ಅವೇರ್ನೆಸ್ ಮೂಡ್ಸಕ್ಕೆ ಒಂದು ದಾರಿ ಹೇಳ್ತೆ ಅಷ್ಟೇ. ನಿಮ್ಗೆ ಏನಂತ ಅದು ಮಾಡ್ಬೋದು. ಹೆಚ್ಚು ಪ್ರಚಾರ ಆಗ್ಬೇಕು. ಮಾಧ್ಯಮದವ್ರ ಮುಖಾಂತರ ಹೋಗ್ಬೇಕು. ಮನೆ ಗೊತ್ತಾಗ್ಬೇಕು ಇದು ನಡೀತಾ ಇರೋದು. ಯುವ ನಿಧಿ ಭಾಗ್ಯ ಯುವ ನಿಧಿ ಗ್ಯಾರಂಟಿ ಕೊಡ್ತಾ ಇದೀವಿ. ಓಕೆನಾ? ಮಾಡ್ತೀರಾ? ಅದೇನ್ ಮಾಡ್ತೀರಾ? ಮುಂದಿನ ತಿಂಗಳು ನನಗೆ ಮಾಹಿತಿ ಕೊಡಿ. ನಮ್ಮ ಬೇರೆ ಪಕ್ಷದವರು ನಮ್ಮ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಕಾಪಿ ಮಾಡಿದ್ರು. ನಮ್ಮೇ ಕಾಪಿ ಮಾಡಿದ್ರು. ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮನ ಕಾಪಿ ಮಾಡಿದ್ದಾರೆ. ಇವತ್ತು ನಮ್ಮನ್ನ ನಕಲು ಮಾಡಿದ್ದಾರೆ. ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದ ಫಾಲೋ ಮಾಡ್ತಾ ಇದ್ದಾರೆ. ಟ್ರಂಪ್, ಅಮೆರಿಕ ಟ್ರಂಪ್ ಹೆಸರು ಕೇಳಿಲ್ಲ. ಡೊನಾಲ್ಡ್ ಟ್ರಂಪ್. ಅದನ್ನ ನಾನು ಹೇಳಕ್ ಬಂದೆ ಮೇಡಮ್. ಹೌದಾ? ನಮ್ಮ ಸಿದ್ದರಾಮಯ್ಯನವರು ಮಾಡಿರುವಂತ ಈ 5 ಗ್ಯಾರಂಟಿ ಯೋಜನೆನ ನಮ್ಮ ದೇಶದಲ್ಲಿ ಬೇರೆ ರಾಜ್ಯದಲ್ಲಿ ಇಂಡಿಯಾನೇ ಅಮೆರಿಕದ ಅಧ್ಯಕ್ಷರು ಟ್ರಂಪ್ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಲ್ಲಿಂದ ಇಲ್ಲಿ ಕಳಿಸ್ತಾ ಇದ್ದಾರೆ. ನೀವು ಇದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಸಿದ್ದರಾಮಯ್ಯ ರಾಷ್ಟ್ರ ಹೊರದೇಶದಲ್ಲಿ ಇದು ಪ್ರಚಾರ ಆಗ್ತಾ ಇದೆ. ಅಧಿಕಾರಿಗಳು ಸ್ವಲ್ಪ ಸ್ಪಂದನೆ ಮಾಡಬೇಕು. ಮಾಡ್ತಾ ಇದ್ದಾರೆ, ಕೆಲವರು ಮಾಡಬೇಕಷ್ಟೇ, ಇದೇನಿಲ್ಲ. ಮಾಡಿದ್ರೆ ಈಗ 100% ಸಕ್ಸಸ್ ಆಗ್ತದೆ. ಈಗ ಬ್ಯಾಂಕ್ ಅವ್ರು ಬಂದಿದ್ದಾರೆ. ಮುಖ್ಯವಾದ ವಿಚಾರ ತಗೊಂಡು ನೋಡಿ ಅವ್ರು ಚೆಕ್ ಮಾಡಿ ನೋಡ್ತಾರೆ. ನಮ್ಮ ಸರ್ಕಾರ ಬನ್ನಿ ಸರ್. ಈಗ दूध का दूध पानी का पानी ಅಂತ ಬಂದರೆ ತೊಂದರೆ ಕೊಡುವಂಥ ವಿದ್ಯಾರ್ಥಿಗಳಿಗೆ ಮಾಡಿದಾಗ ದಯವಿಟ್ಟು ಸಾರ್ವಜನಿಕರ ಗಮನಕ್ಕೆ ತಂದ್ರೆ ತಕ್ಷಣ ಮುಲಾಜಿಲ್ಲದೆ ಕ್ರಮವನ್ನು ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಅವ್ರಿಗೆ. ಈಸಿ ಅವ್ರಿಗೆ ಬಂದು ತಾವು ಕೂಡ ನನ್ನ ಜೊತೆಗೆ ಸಾಕ್ಷಿ ಆಗ್ಬೇಕು ಅಂತ ಹೇಳ್ಬೋದು. ಯಾಕೆ ಗೊತ್ತಾ? ಮಹಿಳಾ ಸಬಲೀಕರಣಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇರುತ್ತೆ ನಮ್ಮ ರಾಜ್ಯ. ಅದಕ್ಕೆ ನಿಮಗೂ ಕೊಡ್ಲಿಕ್ಕೆ ಇಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ನಮ್ಮ ಜಿಲ್ಲೆಯಲ್ಲಿ. ಒಂದು 5-6 ಪಟ್ಟಿ ಕೊಟ್ಟಿದ್ದಾರೆ. ಟೈಲರಿಂಗ್ ಮಿಷಿನ್, ಟೈಲರಿಂಗ್ ಅಂಗಡಿ ತಗೊಂಡಿರೋದು, ಹಸು ಸಾಕ್ತಾ ಇರ್ತಕ್ಕಂಥದ್ದು, ಕುರಿ ಮೇಕೆ ಸಾಕ್ತಾ ಇರ್ತಕ್ಕಂಥದ್ದು. ಇವತ್ತು ಸಾಧ್ಯವಾದ್ರೆ ನಾನು 2-3 ಕಡೆ ಭೇಟಿ ಕೊಡ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯನಿರ್ವಾಹಕರು ಇಷ್ಟೊಂದು ಕೂಡ ನನ್ನ ಜೊತೆಗೆ ಭಾಗವಹಿಸಿ ಸಾಕಷ್ಟು ವಿಚಾರಗಳಿಗೆ ಅವರು ಕಿವಿಯಾಗಿ
ನಮಗೆ ಸಲಹೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರ ಒಂದು ಸಲಹೆ ಮಾರ್ಗದಲ್ಲಿ ಸದಾಕಾಲ ಇದೆ. ನಿರಂತರವಾಗಿ ನಮ್ಮ ಗ್ಯಾರಂಟಿ ಕಮಿಟಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಇರಲಿ ಅಂತ ನಾನು ಭಾವಿಸ್ತೇನೆ. ಅವರು ತಮ್ಮ ಒಂದೆರಡು ಹೆಸರುಡಿಯನ್ನು ನುಡಿದು ನಿರ್ಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈಗಾಗಲೇ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂಥ ಶ್ರೀಮತಿ ಡಾಕ್ಟರ್ ಪುಷ್ಪ ಅಮರನಾಥ್ ಮೇಡಮ್ ಅವರು ಈಗಾಗಲೇ ಸುದೀರ್ಘವಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಪಂಚ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಯಾವ ರೀತಿ ಅನುಷ್ಠಾನವನ್ನು ಗೊಳಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಬಹಳ ಕೂಲಂಕುಷವಾಗಿ ಪ್ರಗತಿ ಪರಿಶೀಲನೆಗಳನ್ನು ಮಾಡಿದ್ದಾರೆ. ಈಗಾಗಲೇ ಸುಮಾರು ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಮೇಡಮ್ ಅವರು ಒಂದು ಸಭೆಯನ್ನು ಕೂಡ ನಡೆಸಿದರು. ಅದಾದ ನಂತರ ಮಂಡ್ಯ ಯೂನಿವರ್ಸಿಟಿಯಲ್ಲಿ ಯುವ ನಿಧಿಯ ಬಗ್ಗೆಯೂ ಕೂಡ ಒಂದು ದಿನ ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಒಂದು ಸಾಮಾಜಿಕವಾದಂಥ ಕಳಕಳಿಯನ್ನು ಹೊಂದಿ ಸರ್ಕಾರದ ಯೋಜನೆಗಳು ಸಮರ್ಪಕವಾಗಿ ಮುಟ್ಟಬೇಕು, ಯಾರಿಗೆ ತಲುಪಬೇಕು ಅವರಿಗೆ ತಲುಪಬೇಕು, ಮತ್ತು ಅದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ಕಾಳಜಿಯನ್ನು ಮೇಡಮ್ ಅವರು ಹೊಂದಿದ್ದಾರೆ. ಅದೇ ರೀತಿ ನಾವು ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಚಿಕ್ಕಲಿಂಗಿ ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಕೂಡ ಸಭೆಯನ್ನು ನಡೆಸಿ ಈ ಯೋಜನೆಗಳ ಅನುಷ್ಠಾನವನ್ನು ಪ್ರಗತಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಮೂಲಕ ನಾನು ಮೇಡಮ್ ಅವರಿಗೆ ತಿಳಿಸಂಥದ್ದು, ಏನಾದರೂ ಸಮಸ್ಯೆಗಳು ಜಿಲ್ಲಾ ಮಟ್ಟದಲ್ಲಿ ಇದ್ರೂ ಕೂಡ ನಾನು ಮತ್ತು CEO ಅವರು ಕೂಡ ಕೂತ್ಕೊಂಡು ಅದರ ಸಮಸ್ಯೆಯನ್ನು ಬಗೆಹರಿಸ್ತೇವೆ. ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ಆರ್ಥಿಕವಾಗಿ ಸಬಲೀಕರಣ ಹೊಂದಲಿಕ್ಕೆ, ಸ್ವಾವಲಂಬಿಗಳಾಗಲಿಕ್ಕೆ ಕನ್ನಡ ಸರ್ಕಾರ ಈ ಒಂದು ಯೋಜನೆಗಳನ್ನು ತಂದಿರತಕ್ಕಂಥದ್ದು. ಹಾಗಾಗಿ ಆ ಮೂಲಕ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಪ್ರತಿಯೊಬ್ಬರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು, ಜೊತೆಗೆ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಈ ಯೋಜನೆಗಳನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ಯಾವುದೇ ಒಂದು ನಿಷ್ಕಾಳಜಿಯನ್ನು ತೋರಿಸದೆ ಒಂದು ಸಮರ್ಪಕವಾಗಿ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಂತೇಳಿ ಕೂಡ ನಾನು ಎಲ್ಲರಿಗೂ ಕೂಡ ನಿರ್ದೇಶನವನ್ನು ಕೊಡ್ತೇನೆ. ನಮ್ಮ ಜಿಲ್ಲೆಗೆ ಬಂದು ಈ ಒಂದು ಯೋಜನೆಗಳ ಬಗ್ಗೆ ಸುದೀರ್ಘವಾಗಿ ಪ್ರಗತಿ ಪರಿಶೀಲನೆ ನಡೆಸಿ ತಮಗೆಲ್ಲರಿಗೂ ಕೂಡ ಸೂಕ್ತ ಮಾರ್ಗದರ್ಶನವನ್ನು ನೀಡಿದಂಥ ಡಾಕ್ಟರ್ ಪುಷ್ಪ ಅಮರನಾಥ್ ಮೇಡಮ್ ಅವರಿಗೆ ನಾನು ಜಿಲ್ಲಾಧಿಕಾರಿಯಾಗಿ ನಮ್ಮ CEO ಅವರ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ಪೂರ್ವಕವಾದಂಥ ವಂದನೆಗಳನ್ನು ಈಗ ಅವ್ರು ಹೇಳ್ತಾ ಇರೋದು ಅಲಿಗೇಷನ್ ಮಾಡ್ತಾ ಇರೋದು ಅವ್ರ ಅಕೌಂಟಿಂದ ದುಡ್ಡು ನೀವು ತಗೊಂಡಿದ್ದೀರಾ ಅಂತ ತಮ್ಮ ಕೊಡಿಸ್ಬಿಟ್ಟು ಏನಕ್ಕೆ ತಮ್ಮ ತಗೊಂಡ್ರಿ ಅವರದು? ಒಂದು ನಿಮಿಷ, ಯಾವುದನ್ನ ನೀವು ವಿಡ್ರಾ ಮಾಡಿ ದುಡ್ಡನ್ನ ಅವ್ರಿಗೆ ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಾ ಇರೋದು. ನಾನು ಮನೇಲಿ ಸಮಸ್ಯೆ ಅಂತ ಹೇಳಿ ತಗೊಂಡಿರ್ಲಿಲ್ಲ, ಚೆಕ್ ಮಾಡಿಸ್ಕೊ ಹೋದೆ, ಇವರು ತಗೊಂಡ್ಬಿಟ್ಟಿದ್ರು. ಅಂದ್ರೆ ಕೊಡಿಸ್ಕೊಂಡು ದುಡ್ಡು ನಾವು ಕೈ ಕೊಡೋದು ನೀವು ತಗೊಂಡಿದ್ದೀರಾ ಅಂತ ಅವ್ರ ಅಲಿಗೇಷನ್. 70,000 ನಾನು ಇಟ್ಟಿದ್ದೆ. ಆಗ ಗೊತ್ತಾಗೋಯ್ತು ನನಗೆ. ಆಗ ಬ್ಯಾಂಕಲ್ಲಿ ಗಲಾಟೆ ಮಾಡಿದೆ. ಬ್ಯಾಂಕ್ ಅವ್ರು ಅಂದ್ರು ನಿನ್ನ ದುಡ್ಡು ನೀನು ತಗೊಳ್ತೆ, ಬಿಟ್ಬಿಟ್ಟು ಇನ್ನೇನು ತಗೊಂಡವರು. ನಾನು ಪ್ರತಿ ತಿಂಗಳು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀನಿ, ಹೊರತು ನಾನು ದುಡ್ಡು ತಗೊಂಡಿಲ್ಲ ಅಂತ ಮ್ಯಾನೇಜರ್ ಸಾಲ ಮಾಡಿದೆ, ಹೇಳಿದೆ ಮುಡುತ್ತೆ ಅಪೇಟ್ ಅಂತ ಹೇಳಿದೆ. ಆಮೇಲೆ ಚೆಕ್ ಮಾಡ್ತಾರೆ. ಆಯ್ತು, ಇವಾಗ ಏನು ಮಾಡೋಣ? ಈಗ ಅವ್ರ ಆರೋಪ ಇಟ್ಕೊಳ್ತಾರೆ, ಕಂಪ್ಲೇಂಟ್ ಅಂತ ರೈಸ್ ಮಾಡ್ತೀವಿ. ಮಕ್ಕಳ ಮನೆಗೆ ಎಲ್ಲ ಓಡಾಡ್ತಾ ಇದ್ದಾರೆ, ತಾಯಿಗಳು, ಹೆಣ್ಮಕ್ಳು ಬಹಳ ಖುಷಿಯಾಗಿದ್ದಾರೆ. ಶಕ್ತಿ ಯೋಜನೆ ಒಂದು ಸಾಮಾಜಿಕ ಕ್ರಾಂತಿಯನ್ನು ಇವತ್ತು ನಮ್ಮ ದೇಶದಲ್ಲಿ ತೋರಿಸಿದೆ ಕರ್ನಾಟಕದ ಕನ್ನಡಿಗರಿಗೆ ಅಂತ ನಾನು ಇವತ್ತು ಹೇಳ್ತಾ, ಬಹುಶಃ ಪಾಂಡುಪುರ ತಾಲೂಕಿಗೆ ನಾನು ಇದು ಮೊದಲನೇ ಬಾರಿ ನಾನು ಬರ್ತಾ ಇದ್ದೀನಿ. ಇಲ್ಲಿಯ ಶಾಸಕರು ಬಹಳ ನನಗೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಯುವಕರು ಜನಪರವಾಗಿ ಕೆಲಸ ಮಾಡ್ತಿದ್ದಾರೆ. ನಾನು ನನ್ನ ಬಾಲ್ಯದ ದಿನಗಳನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ನಾನು ಕೂಡ ಇಲ್ಲಿ 3 ಮತ್ತು 4ನೇ ತರಗತಿ ನಾನು ಪ್ರಾಥಮಿಕ ಶಾಲೆಯನ್ನು ಇಲ್ಲೇ ಹೋಗಿ, ನನ್ನ ತಂದೆ ದಯಾನಂದ ಅವರಿಗೆ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾರೆ. ಬಹುಶಃ ಮನೆಗಳಿದ್ದಾವೆ ಗೊತ್ತಿಲ್ಲ, ಒಂದು ಇಂಜಿನಿಯರ್ ಕ್ವಾರ್ಟರ್ಸ್ ಇದೆ. ನಾನು ಮಾತಾಡ್ತಿರೋದು 30 ವರ್ಷಗಳ ಹಿಂದಿನ 35 ವರ್ಷಗಳ ಹಿಂದಿನ ದಿನದ ಒಂದು ಕಥೆ ಹೇಳ್ತಾ ಇದ್ದೀನಿ. 40 ವರ್ಷದಿಂದ ರೆವಲ್ಯೂಷನ್ ಆಗಿದೆ ಈಗ ಅಂತ ಹೇಳಿದ್ರೆ ನಾನು ನೋಡಲಿಕ್ಕೆ ಹೋಗಿದ್ದೆ. ಊಟ ಸಿಕ್ಕಲಿಲ್ಲ.
ಅವಾಗ ಓಡಾಡ್ತೀವಿ. ನಾನಿಲ್ಲಿ ಓದಿರೋಂಥ ಒಂದು ಸ್ಥಳ ಇತ್ತು, ಅದು ಭಾಳ ಹೆಮ್ಮೆ ನಮಗೆ. ಮತ್ತೊಮ್ಮೆ ನಾನು ಒಬ್ಬ ಸ್ಟೇಟ್ ಮಿನಿಸ್ಟರ್ ಆಗಿ ಸಚಿವಳ ಸ್ಥಾನದಲ್ಲಿ ಮತ್ತೆ ತಾಲೂಕಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಪಾಂಡವಪುರ ಭಾಳ ವಿಶೇಷವಾದ ಕ್ಷೇತ್ರ, ಭಾಳ ಚೆನ್ನಾಗಿ ಇಲ್ಲಿ ಜನ ಭಾಳ ಏನಂದರೆ ಮಾನವೀಯತೆ ಮತ್ತು ಭಾಳ ಸ್ವಾಭಿಮಾನಿ ಜನ. ಇವತ್ತು ಪಂಚ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ನಾನು ಒಂದು ಸಭೆಯನ್ನು ಕರೆದಾಗ ನನ್ನ ಸಮಿತಿಯ ಅಧ್ಯಕ್ಷ ಕೃಷ್ಣಗೌಡ ಅವರು ಯಾರು ಸಾವಾಗಿದೆ ಅಂತೇಳಿ ತುರ್ತಾಗಿ ನಾನು ಹೇಳ್ಬಿಟ್ಟು ಎಲ್ಲ ಮನೆ ಸಮಿತಿಯ ಸದಸ್ಯರುಗಳೆಲ್ಲ ನಮಗೆ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ನಮಗೋಸ್ಕರ ನಾನಿವತ್ತು ಯಾವ ಸ್ಥಾನದಲ್ಲಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ನಾನು ಆ ಸ್ಥಾನದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡ್ತೀನಿ ಅನ್ನೋದು ಮುಖ್ಯ, ಯಾವ ರೀತಿ ನಾನು ಸೌಕರ್ಯವಾಗಿ ಸ್ಪಂದಿಸ್ತೀನಿ ಅನ್ನೋದು ಮುಖ್ಯ. ನನಗೆ ಅಧಿಕಾರಕ್ಕಿಂತ ಇವತ್ತು ಅವಕಾಶ ಮುಖ್ಯವಾಗಿದೆ. ಯಾಕಂದರೆ ಏನು ಅಧಿಕಾರ ಸಿಕ್ಕಿದೆ ಅನ್ನೋದಕ್ಕಿಂತ ನಮ್ಮೆಲ್ಲ ಸದಸ್ಯರು ಕೂಡ ಅದಿದೆ. ಅವರು ಈ ಒಂದು ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ಸಮಯದಲ್ಲಿ ಯಾವ ರೀತಿ ಗ್ಯಾರಂಟಿಗಳ ಅನುಷ್ಠಾನಗಳಿಗೆ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋದು ಒಂದು ಭಾಳ ಶ್ರಮ ಅವರು ಭಾಳ ಮುಖ್ಯವಾಗಿದೆ. ಆ ನಿಟ್ಟಿನಲ್ಲಿ ಅವ್ರ ಪರವಾಗಿ ಅವರ ಒಂದು ಆಲೋಚನೆಗಳಿಗೆ, ಅವರ ಒಂದು ಬೇಡಿಕೆಗಳಿಗೆ ನಾನು ಯಾವಾಗಲೂ ಸದಾಕಾಲ ಜೊತೆಯಾಗಿ ಇರ್ತೀನಿ ಅನ್ನೋದೇ ನನ್ನ ಒಂದು ಆಶೆ. ಮುಂದುವರೆದು ಇವತ್ತು ತುಂಬ ವಿಚಾರಗಳನ್ನ ನಾವು ಬೆಳಗ್ಗೆಯಿಂದ ಮಾತನಾಡೋದು, ನಿಮ್ಮ ಒಟ್ಟಿಗೆ ಮಾತನಾಡಬೇಕಾದ್ರೆ ತಾವೇನಾದರೂ ಏನಾದರೂ ನನ್ನ ಹತ್ರ ಏನಾದರೂ ಹಂಚ್ಕೋಬೇಕಾದ್ರು ಕೇಳಬೇಕಂತ